ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಅಶ್ವಿನಿ ಗೌಡ ಅವರು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಸೊ ಸಂಡೇ ಎಪಿಸೋಡ್ ಅಲ್ಲಿ ಕೇಕ್ ಅನ್ನ ಕೂಡ ಕಟ್ ಮಾಡ್ತಾರೆ. ಆದ್ರೆ ಇದೀಗ ಅಶ್ವಿನಿ ಗೌಡ ಅವರ ವಿಚಾರವಾಗಿ ಮತ್ತೊಂದು ಸುದ್ದಿ ವೈರಲ್ ಆಗ್ತಾ ಇದೆ. ಅಶ್ವಿನಿ ಗೌಡ ಅವರು ಮೊದಲ ಮದುವೆ ಆಗಿರುವಂತದ್ದು ಅಷ್ಟೇ ಅಲ್ಲ, ಎರಡನೇ ಮದುವೆ ಕೂಡ ಆಗಿದ್ದಾರೆ. ಸೊ ಹಾಗಾದ್ರೆ ಅವರ ಮಾಜಿ ಪತಿ ಯಾರು, ಎರಡನೇ ಪತಿ ಯಾರು, ಅವರಿಗೆ ಈಗ ವಯಸ್ಸೆಷ್ಟು, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಜಗಳದಿಂದಲೇ ಸದ್ದು ಮಾಡ್ತಿರುವಂತ ನಟಿ ಅಶ್ವಿನಿ ಗೌಡ ಅವರ ಹುಟ್ಟುಹಬ್ಬ ಒಂದು ವಿಶೇಷ ಅಂತಾನೆ ಹೇಳ್ಬೋದು. 17ನೇ ವಯಸ್ಸಿಗೆ ಈಕೆ ಮದುವೆ ಆಗ್ತಾರೆ, ಮಗ ಕೂಡ ಇದ್ದಾರೆ. 150 ಮನೆಗಳ ಒಡತಿಯಾಗಿರುವಂತಹ ಆಗರ್ಭ ಶ್ರೀಮಂತೆ ಅಂತಾನೆ ಹೇಳ್ಬೋದು. ವಿವಾದ ಆಗಿರ್ಬೋದು, ಜಾಹ್ನವಿ ಮೇಲಿನ ಪ್ರೀತಿಯ ಹಿಂದಿನ ಕಾರಣವನ್ನ ಅಂದ್ರೆ ಎಲ್ಲರೂ ಕೂಡ ಯಾಕೆ ಜಾಹ್ನವಿ ಅವರು ಅವರ ಜೊತೆಗಿದ್ದಾರೆ ಅನ್ನುವಂಥದ್ದಕ್ಕೆ ನಿನ್ನೆ ಧ್ರುವಂತು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮಾತನಾಡ್ತಾರೆ. ಅಂದರೆ ಜಾಹ್ನವಿ ಯಾವ ರೀತಿ ಲೆಕ್ಕ ಹಾಕ್ಕೊಂಡಿದ್ದಾರೆ ಅಂತಂದರೆ, ಬಿಗ್ ಬಾಸ್ ಮನೆಯಲ್ಲಿರುವಷ್ಟೊತ್ತು ಅಲ್ಲ, ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೆ ಒಬ್ರು ಬೇಕಲ್ವಾ, ಅದಕ್ಕೆ ಅಶ್ವಿನಿ ಗೌಡ ಅವರನ್ನ ಹಿಡ್ಕೊಂಡಿದ್ದಾರೆ. ಅವರು ಶ್ರೀಮಂತೆ, ಅದಕ್ಕೆ ಜಾಹ್ನವಿ ಹಿಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಟೀಕೆನ ಕೂಡ ವ್ಯಕ್ತಪಡಿಸ್ತಾರೆ. ಬಿಗ್ ಬಾಸ್ ನಲ್ಲಿ ಅಶ್ವಿನಿ ಗೌಡ ಅವರ ಹವಾ ಸೃಷ್ಟಿಯಾಗಿದೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇವರ ವಿರುದ್ಧವೇ ಕಮೆಂಟ್ಗಳ ಸುರಿಮಳೆ ಶುರುವಾಗಿದೆ. ಅಶ್ವಿನಿ ಗೌಡ ಅವರು ಜಗಳದಿಂದಲೇ ಬಿಗ್ ಬಾಸ್ ಮನೆಯಲ್ಲಿ ಫೇಮಸ್ ಆದ್ರು, ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ತನ್ನ ಆಟವನ್ನ ಸಖತ್ತಾಗಿ ಆಡ್ತಾ ಇದ್ದಾರೆ. ಮೊದಲನೇದಾಗಿ ಆಕೆಯ ಏಜ್ ಬಗ್ಗೆ ಮಾತನಾಡೋಣ. ಸಾಮಾಜಿಕ ಹೋರಾಟಗಾರ್ತಿ ಅಂತ ಗುರುತಿಸಿಕೊಂಡಿರುವಂತ ಅಶ್ವಿನಿ ಗೌಡ ಅವರಿಗೆ ನವೆಂಬರ್ 23 ಹುಟ್ಟುಹಬ್ಬದ ಸಂಭ್ರಮ ಆಗಿತ್ತು. ಸ್ನೇಹಿತರೆ, ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಈಕೆ ಹಿರಿಯೇ, ಸೊ ಈಕೆಗೆ ರೆಸ್ಪೆಕ್ಟ್ ಕೊಡಬೇಕು, ನನಗೆ ಹೋಗಲೋ ಬಾರಲೋ ಅಂತ ಕರಿಬಾರ್ದು, ಅಶ್ವಿನಿ ಗೌಡ ಅವರೇ ಅಂತ ಕರಿಬೇಕು ಅನ್ನುವಂಥ ಒಂದು ವಾದವನ್ನ ಕೂಡ ಮಾಡ್ತಾರೆ. ಅದಕ್ಕೋಸ್ಕರ ದೊಡ್ಡ ಜಗಳವೇ ಆಗತ್ತೆ. ಎಲ್ಲರೂ ಏನು ಅನ್ಕೊಂಡಿದ್ರು, ಮೇ ಬಿ ಇವರಿಗೆ 50+ ಆಗಿರ್ಬೋದು, ಅದಕ್ಕೆ ಇಷ್ಟು ಗೌರವ ಕೇಳ್ತಿದ್ದಾರೆ ಅಂತ. ಆದರೆ 1985ರಲ್ಲಿ ಇವರು ಹುಟ್ಟಿದ್ದು ಸ್ನೇಹಿತರೆ. ಇದೀಗ ಇವರಿಗೆ ಜಸ್ಟ್ 40 ವರ್ಷ ವಯಸ್ಸಷ್ಟೇ. 41ನೇ ವರ್ಷಕ್ಕೆ ಕಾಲಿಟ್ಟಿರುವಂಥದ್ದು ಸ್ನೇಹಿತರೆ. ಅಶ್ವಿನಿ ಗೌಡ ಅವರು 100 ಸಿನಿಮಾ ಸೇರಿದಂತೆ ಮಹಾಪರ್ವ ಆಗಿರ್ಬೋದು, ಕಾವೇರಿ ಸೇರಿದಂತೆ ಬೇರೆ ಬೇರೆ ಧಾರಾವಾಹಿಗಳಲ್ಲಿ ಬಣ್ಣ ಹಚ್ತಾರೆ. ಸೊ ಮೊದಲನೇದಾಗಿ ಆಕೆಗೆ ಹೇಳಬೇಕು ಅಂತಂದ್ರೆ, ಅವರ ತಂದೆಗೆ 3 ಪತ್ನಿಯರು ಸ್ನೇಹಿತರೆ. ಹಾಗೆ ಮಕ್ಕಳು ಅಂತ ಬಂದಾಗ 10 ಮಕ್ಕಳು. ಸೊ ಅದರಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಒಬ್ರು. ಇವರಿಗೆ ಚಿಕ್ಕ ವಯಸ್ಸಲ್ಲಿ ಅಂದ್ರೆ 17ನೇ ವಯಸ್ಸಿಗೆ ಈಕೆಗೆ ಮದುವೆ ಮಾಡ್ತಾರೆ. 18ನೇ ವಯಸ್ಸಿಗೆ ಈಕೆ ಗರ್ಭಿಣಿ ಆಗ್ತಾರೆ. ಸೊ ಹಾಗಾಗಿ ತುಂಬಾ ತೀರಾ ಚಿಕ್ಕ ಏಜ್ನಲ್ಲೇ ಮದುವೆ ಆಗಿರುವಂಥದ್ದು, ಮಕ್ಕಳಾಗಿರುವಂಥದ್ದು. ಅದಾದ ಮೇಲೆ ಈಕೆ ಮಗು ಆದಮೇಲೆ ಅಂದರೆ ಮನೆಯಲ್ಲೇ ಇದ್ದು ಏನು ಮಾಡೋದು ಅಂತ ಹೇಳ್ಕೊಂಡು ಸುಮ್ಮನೆ ಅವರು ಒಂದು ಸಿನಿಮಾ ಕ್ಲಾಸಿಗೆ ಸೇರ್ಕೊಳ್ತಾರೆ. ಅಂದರೆ ಈ ಡೈರೆಕ್ಷನು, ಆ ಒಂದು ಡಿಪಾರ್ಟ್ಮೆಂಟ್ ಕಲಿಬೇಕು ಅಂತ ಸುಮ್ಮನೆ ಸೇರ್ಕೋತಾರೆ. ಅಲ್ಲಿ ನೋಡಿದಂಥವ್ರು, ನೀವು ತುಂಬ ನೋಡೋದಕ್ಕೆ ಚೆನ್ನಾಗಿದ್ದೀರಾ, ಯಾಕೆ ನೀವು ಸೀರಿಯಲ್ ಸಿನಿಮಾಗಳಲ್ಲಿ ಮಾಡಬಾರ್ದು ಅಂತ ಹೇಳ್ಕೊಂಡು ಆಕೆಗೆ ಒಂದು ಅವಕಾಶವನ್ನು ಕೊಡ್ತಾರೆ. ಸೊ ಮೊದಲನೇದಾಗಿ ಆಕೆಗೆ ಸೆಕೆಂಡ್ ಹೀರೋಯಿನ್ ಅವಕಾಶ ಸಿಗುತ್ತೆ. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಸಿಗ್ತಾ ಹೋದಂಗೆ ಆಕೆ ಫ್ಯಾಮಿಲಿಗೆ ಒಂದು ಟೈಮ್ ಕೊಡೋದನ್ನು ಸ್ಟಾಪ್ ಮಾಡ್ತಾರೆ. ಅಂದ್ರೆ ತೀರಾ ಕಡಿಮೆ ಟೈಮ್ ಕೊಡ್ತಾರೆ. ಇದರಿಂದ ಮನಸ್ತಾಪಗಳು ಶುರುವಾಗುತ್ತೆ. ಸೊ ಅವರ ಒಂದು ಮಾಜಿ ಪತಿ, ಮೊದಲನೇ ಗಂಡ ಏನಿದಾರೋ ಅವರ ಫ್ಯಾಮಿಲಿ ತುಂಬಾ ಸಂಪ್ರದಾಯಸ್ಥ ಕುಟುಂಬ ಆಗಿರುತ್ತೆ. ಅಂದ್ರೆ ಈಕೆ ಲೇಟ್ ಹೋಗೋದಾಗಿರ್ಬೋದು, ಬೇಗ ಶೂಟಿಂಗ್ ಹೋಗೋದಾಗಿರ್ಬೋದು, ತಡರಾತ್ರಿ ಮನೆಗೆ ಬರೋದಾಗಿರ್ಬೋದು, ಇವೆಲ್ಲದ್ರಿಂದ ಮನಸ್ತಾಪಗಳು ಶುರುವಾಗುತ್ತೆ. ಅದಾದ್ಮೇಲೆ ಇಬ್ರು ಕೂಡ ದೂರ ಆಗ್ತಾರೆ. ಸೊ ಮಗ ಏನಿದೆಯೋ ಅವರು ಅಶ್ವಿನಿ ಗೌಡ ಅವ್ರ ಜೊತೆಗಿರ್ತಾರೆ. ಬಟ್ ಈಗಲೂ ಕೂಡ ಮಗ ತಂದೆಯ ಜೊತೆ ಒಡನಾಟವನ್ನ ಹೊಂದಿದ್ದಾರೆ. ಅದಾದ್ಮೇಲೆ ಕನ್ನಡ ಪರ ಹೋರಾಟಗಾರ್ತಿ ಅಂತ ಗುರುತಿಸಿಕೊಂಡಿರುವಂತಹ ಇವರ ಮೇಲೆ 25ಕ್ಕೂ ಅಧಿಕ ಕೇಸ್ಗಳಿದೆ, ದೂರುಗಳಿದೆ. ಇಂಥ ಕಾಂಟ್ರವರ್ಸಿಯಲ್ಲೇ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಈಕೆ ಆಟವನ್ನ ಆಡ್ತಾ ಇದ್ದಾರೆ. ಅಶ್ವಿನಿ ಅವರು ಸೆಲೆಬ್ರಿಟಿ ಆಗಿರೋ ಕಾರಣ ಹಲವಾರು ಕಡೆಗಳಲ್ಲಿ ಇವರು ಇಂಟರ್ವ್ಯೂನ ಕೊಟ್ಟಿದ್ದಾರೆ. ತಮಗೆ 150 ಮನೆಗಳ ಬಾಡಿಗೆ ಬರುತ್ತೆ, ತಾತನ ಬಳಿ ಆಸ್ತಿ ಇತ್ತು, ಅದನ್ನ ತಂದೆ ಮತ್ತಷ್ಟು ಅಭಿವೃದ್ಧಿ ಪಡಿಸಿದ್ರು, ಹಾಗಾಗಿ ನಾವು ಶ್ರೀಮಂತರು ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಹಾಗೆ ಮದುವೆ ಬಗ್ಗೆ ಮಾತನಾಡಿದ್ದಾರೆ. 17ನೇ ವಯಸ್ಸಿನಲ್ಲೇ ಮದುವೆಯಾದ್ರು ಅಶ್ವಿನಿ ಗೌಡ ಅವರು. ಆದರೆ ಕಾರಣಾಂತರಗಳಿಂದ ಅವರ ಒಂದು ಮದುವೆ ಮುರಿದು ಬೀಳುತ್ತೆ. ಅವರಿಗೆ ಒಬ್ಬ ಮಗ ಕೂಡ ಇದ್ದಾರೆ, ಆತನೇ ತನ್ನ ಪ್ರಪಂಚ ಅಂತ ಹೇಳ್ಕೊಳ್ತಾರೆ. ಕಲರ್ಸ್ ಕನ್ನಡ ವಾಹಿನಿ ಶೇರ್ ಮಾಡಿರುವಂತಹ ಹುಟ್ಟುಹಬ್ಬದ ಪ್ರೋಮೋದಲ್ಲಿ ಕೂಡ ಅಶ್ವಿನಿ ಗೌಡ ಅವರ ಮಗನನ್ನ ನಾವು ನೋಡ್ಬೋದು ಸ್ನೇಹಿತರೆ. ನಮ್ಮ ಕುಟುಂಬಕ್ಕೂ ಹಾಗೂ ನನ್ನ ಮಾಜಿ ಪತಿಯ ಕುಟುಂಬಕ್ಕೂ ನನ್ನ ಮಗನೇ ಸೇತುವೆ, ನನ್ನ ಜೊತೆಗಿಂತಲೂ ನನ್ನ ಮಗ ಅಪ್ಪನೊಂದಿಗೆ ತುಂಬಾ ಕ್ಲೋಸ್, ನಾನು ಯಾವುದೇ ಕೆಲಸ ಮಾಡಿದ್ರು ಅದಕ್ಕೆ ನನ್ನ ಅತ್ತೆ ಮಾವ ಅದಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಇಂದಿಗೂ ಕೂಡ ನಾನು ಅವರ ಮನೆ
ಮನೆಗೆ ಹೋಗಿ ಬರ್ತೀನಿ, ನನ್ನ ಅತ್ತೆ ಮಾವನೊಂದಿಗೆ ನಾನು ಚೆನ್ನಾಗಿದ್ದೀನಿ ಅನ್ನುವಂಥ ವಿಚಾರವನ್ನು ಇದೀಗ ಅಶ್ವಿನಿ ಗೌಡ ಅವರು ಹೇಳ್ಕೊಂಡಿದ್ದಾರೆ. ಅಂದರೆ ಡಿವೋರ್ಸ್ ಆಗಿ ಇಷ್ಟು ಸಮಯ ಆದರೂ ಕೂಡ ನನ್ನ ಮಗ ತಂದೆ ಜೊತೆಗೆ ಕಾಂಟ್ಯಾಕ್ಟ್ ಇದೆ, ನನಗೆ ಅತ್ತೆ ಮಾವನ ಜೊತೆ ಕಾಂಟ್ಯಾಕ್ಟ್ ಇದೆ ಅಂತ. ಆದರೆ ಇಲ್ಲಿ ಇನ್ನೊಂದು ಸುದ್ದಿ ವೈರಲ್ ಆಗ್ತಿರೋದು ಏನಪ್ಪ ಅಂತಂದರೆ, ಅಶ್ವಿನಿ ಗೌಡ ಅವರಿಗೆ ಈಗ ಮತ್ತೊಂದು ಮದುವೆ ಆಗಿದೆ. ಅಂದರೆ ಎರಡನೇ ಪತಿ ಯಾರು ಅನ್ನುವಂಥ ವಿಚಾರ ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಹೌದು, ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು, ಈಕೆ ಕನ್ನಡ ಪರ ಹೋರಾಟಗಾರ್ತಿ ಅನ್ನುವಂಥದ್ದಾಗಿ ಸಾಕಷ್ಟು ವರ್ಷಗಳಿಂದ, ಅಂದ್ರೆ ಸಿನಿಮಾದಲ್ಲಿ ಯಾವಾಗ ಅವಕಾಶಗಳು ಕಡಿಮೆ ಆಗ್ತಾ ಬಂತೋ ಆಕೆ ಸೀರಿಯಲ್ ಅಲ್ಲಿ ಬ್ಯುಸಿ ಆಗ್ತಾರೆ. ಸೀರಿಯಲ್ ಅಲ್ಲೂ ಕೂಡ ಯಾವಾಗ ಅವಕಾಶಗಳು ಕಮ್ಮಿ ಆಗ್ತಾ ಬಂತೋ ಆಕೆ ಪೊಲಿಟಿಕಲ್ ಅಂದ್ರೆ ಈ ಕನ್ನಡ ಪರ ಹೋರಾಟಗಾರ ಅದಕ್ಕೆ ಮುಖ ಮಾಡ್ತಾರೆ. ಅದಾದ್ಮೇಲೆ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾರೆ. ಇಲ್ಲೇ ಒಬ್ಬರ ಜೊತೆಗೆ ಅಂದರೆ ಕನ್ನಡ ಪರ ಹೋರಾಟಗಾರರು ಏನಿದ್ದಾರೋ ಅದೇ ಕಾರ್ಯಕರ್ತರ ಜೊತೆ ಇವರು ಮದುವೆಯಾಗಿದ್ದಾರೆ ಅನ್ನುವಂಥ ಸುದ್ದಿ ವೈರಲ್ ಆಗ್ತಾ ಇದೆ. ಹೌದು, ಈ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಕಾರ್ಯಕರ್ತರಾಗಿರುವಂಥ ಮನು ಗೌಡ ಅವರ ಜೊತೆ ಅಶ್ವಿನಿ ಗೌಡ ಅವರು ಎರಡನೇ ಮದುವೆ ಆಗಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ವೈರಲ್ ಆಗ್ತಾ ಇದೆ. ಇದು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡೋರಾಗಿರ್ಬೋದು ಅಥವಾ ಹೋರಾಟ ಮಾಡೋರಾಗಿರ್ಬೋದು, ಅವರ ಆಪ್ತರೇ ಹೇಳಿರುವಂಥ ಮಾಹಿತಿ. ಸೊ ಹಾಗಾಗಿ ಇದನ್ನು ಎಲ್ಲೂ ಕೂಡ ಅಶ್ವಿನಿ ಗೌಡ ಅವರು ನನಗೆ ಎರಡನೇ ಮದುವೆ ಆಗಿದೆ, ಪತಿ ಇವರು ಅಂತ ಯಾರಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡಿಲ್ಲ, ಯಾವುದೇ ಫೋಟೋ ಕೂಡ ಹಾಕಿಲ್ಲ. ಬಟ್ ಇದು ಚರ್ಚೆ ಆಗ್ತಿರುವಂತ ವಿಚಾರ ಸ್ನೇಹಿತರೆ. ಸೊ ಮನು ಗೌಡ ಅವರು ಏನ್ ಮಾಡ್ತಾರಂತಂದ್ರೆ, ಈಗ ಅಂದ್ರೆ ಈಕೆ ಬಿಗ್ ಬಾಸ್ ಮನೆಯಲ್ಲಿದ್ದಾರಲ್ವಾ, ಸೊ ಇವರು ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಆಚೆಗಡೆ ಅಶ್ವಿನಿ ಗೌಡ ವಿರುದ್ಧವಾಗಿ ಯಾರು ಮಾತನಾಡ್ತಾರೆ ಅಥವಾ ಯಾರು ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಅವ್ರಿಗೆಲ್ರಿಗೂ ಕೂಡ ಅಂದ್ರೆ ಆ ವಿಡಿಯೋಸ್ನ ಡಿಲೀಟ್ ಮಾಡಿಸೋದಾಗಿರ್ಬೋದು, ಕಮೆಂಟ್ಗಳನ್ನ ಡಿಲೀಟ್ ಮಾಡೋದಾಗಿರ್ಬೋದು ಅಥವಾ ವಾರ್ನಿಂಗ್ ಕೊಡೋದಾಗಿರ್ಬೋದು, ಇಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಅಶ್ವಿನಿ ಗೌಡ ಅವರು ಒಳಗಡೆ ಆಟವನ್ನು ಆಡ್ತಾ ಇದ್ದಾರೆ. ಇಲ್ಲಿ ಇವರು ಅಶ್ವಿನಿ ಗೌಡ ಅವರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವ್ರು ನೋಡ್ಕೊಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಅಶ್ವಿನಿ ಗೌಡ ಅವರ ವಿಚಾರವಾಗಿ ಆಕೆಯ ವಯಸ್ಸಾಗಿರ್ಬೋದು, ಆಕೆಯ ಎರಡನೇ ಪತಿ ಬಗ್ಗೆ ಆಗಿರ್ಬೋದು, ಮೊದಲ ಪತಿ ಯಾಕೆ ದೂರ ಆದರು, ಇವೆಲ್ಲದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಬೇರೆ ಬೇರೆ ಅಭಿಪ್ರಾಯಗಳು ಬರ್ತಾ ಇದೆ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.